ಸ್ನೇಹಿತರೆ, ನೋ ಬಡಿ ಈಸ್ ಅಬೌವ್ ದ ಲಾ. ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಕುಸುಮಾವತಿ ಅವರು, ಸೌಜನ್ಯ ಅವರ ತಾಯಿ ಒಂದು ಅಪ್ಲಿಕೇಶನ್ ಮೂವ್ ಮಾಡ್ಕೊಂಡಿದ್ರು. ಅದರಲ್ಲಿ ಇವತ್ತೊಂದು ಜಯ ಸಿಕ್ಕಿದೆ, ಸಣ್ಣ ಮಟ್ಟಿದು ಅಂತ ಹೇಳ್ಬೋದು. ದೊಡ್ಡ ಮಟ್ಟ ಜಯ, ಸಣ್ಣ ಮಟ್ಟದ್ದು ಅಂತ ಯಾಕೆ, ದೊಡ್ಡ ಮಟ್ಟದ ಒಂದು ಜಯ. ಯಾರೆಲ್ಲ ಸಾಕ್ಷಿಗಳಿದ್ದಾರೆ ಅಂದ್ರೆ ಸೌಜನ್ಯ ಏನು ಅತ್ಯಾಚಾರ, ಆಕೆಯ ಕೊಲೆ, ಈ ವಿಚಾರವಾಗಿ ಯಾರೆಲ್ಲ ವಿಟ್ನೆಸ್ಗಳು, ಸಾಕ್ಷಿಗಳಿದ್ದಾರೆ, ಅವರಿಗೆಲ್ಲ ರಕ್ಷಣೆಯನ್ನು ಕೊಡಿ, ಆ ನಂತರ ತನಿಖೆಯನ್ನು ಪ್ರಾರಂಭಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಮತ್ತೆ ಈ ರೀತಿಯಾದ ಒಂದು ಸೂಕ್ಷ್ಮವಾದ ವಿಚಾರ, ಈ ಭಾರತ ದೇಶದ ಅತಿ ದೊಡ್ಡ ಪ್ರಕರಣ ಅಂತ ಹೇಳ್ಬೋದು. ಅದೆಷ್ಟೋ ಪ್ರಭಾವಿಗಳು, ಅದ್ಯಾವುದೋ ರಾಜಕಾರಣಿಗಳು ಅಥವಾ ಇನ್ಯಾರೋ ಇದಕ್ಕೆ ಪ್ರಭಾವ ಬೀರಿದ್ರೂ ಸಮೇತ ಇವತ್ತಿಗೂ ಈ ಕೇಸ್ ಜೀವಂತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಭಾರತದ ಸಂವಿಧಾನ. ಆಕೆಗೆ ಇವತ್ತು ನ್ಯಾಯ ಸಿಗತ್ತೆ ಅಂತ ಏನಾದ್ರೂ ಒಂದು ಭರವಸೆ ಮೂಡಿದೆ ಅಂತಂದ್ರೆ ಅದಕ್ಕೆ ನಮ್ಮ ಕಾನೂನು ಹಾಗೂ ನಮ್ಮ ಸಂವಿಧಾನನೇ ಕಾರಣ. ಏನು ಆಕೆಯ ಕೇಸಲ್ಲಿ ಸಂತೋಷ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಆರೋಪಿ ಮಾಡಿದ್ರು. ಆಕೆನ ಏನು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದು ಸಂತೋಷ್ ರಾವ್ ಅಂತ ಹೇಳಿದ್ರು. ಆ ಸಂತೋಷ್ ರಾವ್ನ ಪರ ವಕೀಲರು ಕೂಡ ತನಗೂ ಅನ್ಯಾಯ ಆಗಿದೆ, ಸತತ 12 ವರ್ಷಗಳಿಂದ 13 ವರ್ಷಗಳು, ಹತ್ರ 13 ವರ್ಷಗಳು ನಾನು ಕೂಡ ಜೈಲುವಾಸ ಅನುಭವಿಸಿ ಮಾನಸಿಕ ಹಿಂಸೆ ಅನುಭವಿಸಿದ್ದೇನೆ ಅಂತ ಹೇಳಿ ಅವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಸರಿ, ಈಗ ಏನಾಗತ್ತೆ ನೆಕ್ಸ್ಟ್ ಅನ್ನೋದನ್ನ ನನ್ನ ಕೇಳಿದ್ರೆ, ಈ ಜಡ್ಜ್ಮೆಂಟ್ನ ಪ್ರಕಾರ, ಈ ಆರ್ಡರ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳಿದೆ, ಅಷ್ಟು ಸಾಕ್ಷಿಗಳು, ಅದೆಷ್ಟು ಜನ ಇದ್ದಾರೋ ಅಷ್ಟು ಸಾಕ್ಷಿಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಕೊಡಿ, ಹಾಗೂ ಸರ್ಕಾರ ಅವರಷ್ಟು ಜನಕ್ಕೂ ಕರ್ನಾಟಕ ಸರ್ಕಾರ ಏನು ಒಂದು ಜವಾಬ್ದಾರಿ ವಹಿಸಿ ಅವರನ್ನ ರಕ್ಷಣೆ ಮಾಡಬೇಕು, ಗುಪ್ತವಾಗಿ ಇಡಬೇಕು, ಗೌಪ್ಯವಾಗಿ ಇಡಬೇಕು ಈ ವಿಚಾರವನ್ನ ಅಂತ ಹೇಳಿ ಆರ್ಡರ್ ಮಾಡಿದೆ. ಮತ್ತೆ ಎರಡನೇದು ತರಾಟೆಗೆ ತಗೊಂಡಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಏನ್ ಈ ನೆಗ್ಲಿಜೆನ್ಸಿ, ಯಾಕೆ ಇಷ್ಟು ನೆಗ್ಲಿಜೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ತನಿಖಾ ಸಂಸ್ಥೆಗಳು ಈ ಕೇಸಲ್ಲಿ? ಇಷ್ಟು ದೊಡ್ಡ ವಿಚಾರ ಇದು, ಇಡೀ ದೇಶನೇ ತಲೆ ತಗ್ಗಿಸುವಂತಹ ವಿಚಾರ, ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಯಾಕೆ ಇಷ್ಟು ನೆಗ್ಲಿಜೆನ್ಸಿ ಅಂತ ಹೇಳಿ ಪ್ರಶ್ನೆ ಮಾಡಿರೋದು ಕೂಡ ಖುಷಿ ಕೊಡ್ತಾ ಇದೆ. ಜೊತೆಗೆ ಸ್ವಲ್ಪ ಬೇಸರನೂ ಅನ್ಸುತ್ತೆ. ಒಂದು ಹೆಣ್ಮಗಳಿಗೆ ಅನ್ಯಾಯ ಆದ್ರೆ 13 ವರ್ಷ ಬೇಕಾ? ನನ್ನ ಭಾರತ ದೇಶದಲ್ಲಿ ಹೆಣ್ಣನ್ನು ತಾಯಿ, ಹೆಣ್ಣನ್ನು ಮಾತೃ ದೇವತೆ ಅಂತ ಹೇಳಿ ಪೂಜೆ ಮಾಡೋ ನನ್ನ ದೇಶದಲ್ಲಿ 13 ವರ್ಷ ಆದ್ರೂ ಎಲ್ಲಾ ಲೋಕಲ್ ಕೋರ್ಟ್ಗಳನ್ನ ತಿರುಗಿ ಎಲ್ಲಾ ಪೊಲೀಸರ ಕೈಕಾಲಿಡಿದು ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬೇಕಾಯ್ತಾ ಒಬ್ಳು ತಾಯಿ ತನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಹೇಳಿ ಅಂತ ಬಹಳ ದುಃಖ ಅನ್ಸತ್ತೆ ನನಗೆ. ಲಿಟ್ರಲಿ ಎಮೋಷನ್ ಆಗ್ಬಿಡ್ತೀನಿ ನಾನು. ಅದೆಷ್ಟು ಸಂಕಟ ಅನುಭವಿಸಿರ್ಬೇಡ ಆ ಹೆಣ್ಮಗಳು ಇಲ್ಲ ಇವತ್ತು ನಮ್ಮ ಜೊತೆನಲ್ಲಿ. ಆದ್ರೆ ಆ ತಾಯಿ ಒಂದು ನ್ಯಾಯ ಪಡ್ಕೋಬೇಕು, ಅದಕ್ಕೊಂದು ನ್ಯಾಯ ಸಿಗ್ಬೇಕು ಅಂತಂದ್ರು ಸುಪ್ರೀಂ ಕೋರ್ಟ್ ವರ್ಗೂ ಹೋಗುವಂತ ಪರಿಸ್ಥಿತಿ ಬಂತಲ್ಲ. ಇರ್ಲಿ, ಅದೇನೇ ಇರ್ಲಿ, ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿದ್ದಕ್ಕೆ ಅವರು ಇಲ್ಲ ಅಂದೆ, ಇದೇ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಇವತ್ತೇನೊಂದು ಆರ್ಡರ್ ಮಾಡಿದ್ದಾರೆ. ಇದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ, ಖುಷಿ ಇದೆ. ನಾನು ಕೂಡ ಒಬ್ಬಳು ವಕೀಲಳು, ನನಗೂ ಆ ಖುಷಿ ಇದೆ, ನಿಜವಾಗ್ಲೂ ಖುಷಿ ಅನ್ನಿಸ್ತು ನನಗೆ. ಐ ಆಮ್ ವೆರಿ ಪ್ರೌಡ್. ನಮ್ಮ ಕಾನೂನಲ್ಲಿ ಬಿಟ್ರೆ ಇನ್ನೆಲ್ಲೂ ನ್ಯಾಯ ಅನ್ನೋದೇ ಇಲ್ವೇನೋ ಅನ್ನೋಷ್ಟು ಭರವಸೆ ಕಳ್ಕೊಂಡ್ಬಿಟ್ಟಿದ್ದಾರೆ ಜನ. ಕಾನೂನಲ್ಲಿ ಮಾತ್ರನೇ, ಏನೋ ಒಂದು ಸಂವಿಧಾನದಲ್ಲಿ, ನಮ್ಮ ನ್ಯಾಯಾಲಯಗಳಲ್ಲಿ ಮಾತ್ರ ನ್ಯಾಯ ಸಿಗ್ತಾ ಇರೋದು ಅಲ್ಪ ಸ್ವಲ್ಪ ಅಂತ ನನ್ಗೆ ಅನಿಸ್ತಾ ಇದೆ. ಸರಿ, ಅದೇನೇ ಇರ್ಲಿ, ಈಗ ಮಾಧ್ಯಮಗಳ ವಿಚಾರಕ್ಕೆ ಬಂದ್ಬಿಡೋಣ. ಈ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಏನಿದ್ದಾರೆ, ವಸಂತ ಗಿಳಿಯಾರ್, ಕಿರಿಕೀರ್ತಿ ಅಂಡ್ ಟೀಮ್, ಏನ್ ನೀವೆಲ್ಲ ಇದ್ದೀರಿ, ಎಲ್ಲ ಹಾಳಾಗೋಗ್ಬಿಟ್ಟಿದ್ದೀರಾ ಬ್ರದರ್ಸ್. ನೀವು ಇವಾಗ ಬರ್ಬೇಕು. ಸತ್ತು ಪವಿತ್ರವಾಗಿ ಸ್ವರ್ಗ ಸೇರಿರುವಂತಹ ಸೌಜನ್ಯ ದೇವಿಯ ಕೇಸ್ ಮುನ್ನೆಲೆಗೆ ಬಂದಿದೆ. ನೀವೆಲ್ಲ ಮಾತಾಡಬೇಕು. ಹೇಳಿದ್ರಿ ನೀವು ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ. ಅದೇ ಸಂತೋಷ್ ರಾವ್ನ ಅಪರಾಧಿ ಮಾಡಬೇಕು, ಸರಿಯಾಗಿ ತನಿಖೆ ಮಾಡಿಲ್ಲ, ನಾನಾಗಿದ್ರೆ ಚೆನ್ನಾಗಿ ಮಾಡ್ಬಿಡ್ತಾ ಇದ್ದೆ ಅಂತ ಕನ್ನಡದಲ್ಲಿ ಕುತ್ಕೊಂಡ ವಸಂತ ಗಿಳಿಯಾರ್, ಕಿರಿಕೀರ್ತಿ, ನೀವೆಲ್ಲ ಇವಾಗ ವಾಪಸ್ ಹೇಳಬೇಕು. ನೀವೆಲ್ಲ ಮಾತಾಡಬೇಕು, ಬಾಯಿ ಬಿಡಬೇಕು, ಬಾಯಿ ಬಿಚ್ಚಿ ಮಾತಾಡಬೇಕು. ಇವತ್ತು ನೀವು ನಿಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ ಬರ್ಕೊಳ್ಬೇಕು.
ಯಾಕಂದ್ರೆ ಸಂತೋಷ್ ರಾವೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಹೋಗತ್ತಾಗೆ. ಈಗ ನೀವೇನ್ ಮಾಡ್ತೀರಾ? ವಾಟ್ ಈಸ್ ಯುವರ್ ಚಾಯ್ಸ್? ಯಾವ ತರ ಪ್ಲಾನ್ ಔಟ್ ಮಾಡ್ತೀರಾ? ಈಗ ನಮ್ಮಂತ ಏನು ಯಾರಾದ್ರೂ ಮಾತಾಡಿದ್ರೆ ಅಥವಾ ಏನಾದ್ರೂ ಕೇಳಿದ್ರೆ ಫುಲ್ಲು ನಮ್ಮ ಮೇಲೆ ಹಾಗೆ ರೊಚ್ಚಿಗೆದ್ಬಿಟ್ಟು ಮಾತಾಡೋ ಅಂತದ್ದು. ಆ ರಾಧಕ್ಕನ್ನೇ ಬಿಡ್ಲಿಲ್ಲ, ರಾಧಕ್ಕನ್ನೇ ಟ್ರೋಲ್ ಮಾಡಿದ್ರು ಆ ಟೈಮಲ್ಲಿ. ಏನೋ ಬಿ ಟಿವಿ ಇತ್ತು, ಈಗ ಗ್ಯಾರಂಟಿ ನ್ಯೂಸ್ ಅಲ್ಲಿ ಇದ್ದಾರೆ ಅವರನ್ನ. ಅಂದ್ರೆ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಯಾರಪ್ಪ ಕೊಂದಿದ್ದು, ಯಾರು ಕೊಂದ್ರೋ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ಬಿಟ್ರೆ ಅತಿ ದೊಡ್ಡ ಅಪರಾಧ, ಅತಿ ದೊಡ್ಡ ಅಪರಾಧ ಈ ನೈತಿಕ ಪೊಲೀಸ್ಗಿರಿ ಮಾಡುವಂತಹ ಟಿವಿ ಮಾಧ್ಯಮಗಳಿಗೆ. ಜೊತೆಗೆ ಈ ಪೇಯ್ಡ್ ಅಲ್ವೋ ಅವರೇ ಹೇಳಬೇಕು, ಈ ಕಿರಿಕೀರ್ತಿ ಹಾಗೂ ಈ ವಸಂತ ಗಿಳಿಯಾರ್ ಅಂತವ್ರಿಗೆ. ಇವರನ್ನ ಈಗ ಪ್ರಶ್ನೆ ಮಾಡಬೇಕು. ಈಗ ನಾನೇನು ಈ ವಿಡಿಯೋ ಮಾಡಿದ್ದೀನಿ, ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ವಾಲಲ್ಲಿ ಹಾಕಿ ಅವ್ರನ್ನ ಟ್ಯಾಗ್ ಮಾಡಿ, ಇಲ್ಲ ಇದನ್ನ ಅವ್ರಿಗೆ ಸೇರೋವರೆಗೂ ರೀಚ್ ಮಾಡಿಸ್ತಾನೆ ಇರಿ. ಜಾಸ್ತಿ ಜನ, ಹೆಚ್ಚು ಜನ ಅವ್ರನ್ನ ಪ್ರಶ್ನೆ ಮಾಡ್ಬೇಕೀಗ. ಆಯ್ತಪ್ಪ, ಮೊದಲನೇ ಪ್ರಶ್ನೆ ಏನಂದ್ರೆ, ನೋಡಿ ವಸಂತ ಗಿಳಿಯಾರ್ ಅವರೇ, ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ನ್ಯಾಯ ಸಿಗ್ಬೇಕು ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಇದು ಸಾಕ್ಷಿಗಳಿಗೆಲ್ಲ ಏನು ಒಂದು ಸುರಕ್ಷತೆಯನ್ನ ಕೊಡಬೇಕು, ಅವರನ್ನ ಗೌಪ್ಯವಾಗಿ ಇಡಬೇಕು, ಅವ್ರು ಕೊಡುವ ಇನ್ಫಾರ್ಮೇಶನ್ಸ್ ಅನ್ನ, ಜೊತೆಗೆ ಅವರನ್ನು ಕೂಡ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿದೆ. ಇದಕ್ಕೇನು ಹೇಳ್ತೀರಾ? ಎರಡನೇದು, ಸಂತೋಷ್ ರಾವ್ನೇ ಅಪರಾಧಿ ಅಂದ್ರೆ ಇವತ್ತು ಅವರೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ, ಇದಕ್ಕೇನಂತೀರಾ? ಈ ಎರಡು ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರವನ್ನ ನೀವು ಕೇಳಬೇಕು ಸ್ನೇಹಿತರೆ. ಯಾಕಂದ್ರೆ SIT ರಚನೆ ಆದ ತಕ್ಷಣ ಬುರುಡೆ ಗ್ಯಾಂಗ್, ಆ ಗ್ಯಾಂಗ್, ಈ ಗ್ಯಾಂಗ್ ಸರ್ಕಾರವನ್ನು ಕೂಡ ಟೀಕೆ ಮಾಡಿಬಿಟ್ರು. SIT ರಚನೆ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರ ಅಲ್ಲದೆ ಹೋಗಿದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ಲದೆ ಹೋಗಿದ್ರೆ ಈ SITನ ಯಾವ BJP-ಯವ್ರು ಮಾಡ್ತಾ ಇರ್ಲಿಲ್ಲ. ಯಾವ BJP-ಯವ್ರಿಗೂ ಬೆನ್ನುಮೂಳೆನೂ ಇಲ್ಲ, ಆ ಒಂದು ತಾಕತ್ತೂ ಇಲ್ಲ ಮಾಡಕ್ಕೆ. ಸರಿ, ಅದೇನೇ ಇರಲಿ, SIT ಅದರ ಕೆಲಸ ತನ್ನಷ್ಟಕ್ಕೆ ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು ಸಂತೋಷದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅರ್ಜಿದಾರರಿಗೇನೆ ಆಪ್ಷನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಹೇಳುತ್ತೆ, ನೀವೇ ಹೇಳಿ ನಿಮಗೆ ಯಾವ ತನಿಖಾ ಸಂಸ್ಥೆ ತನಿಖೆ ಮಾಡಬೇಕು ಈ ವಿಚಾರದಲ್ಲಿ ಅಂತ ಹೇಳಿರುವಂಥದ್ದು ಕೂಡ ಒಂದು ಆಶಾದಾಯಕ ಬೆಳವಣಿಗೆ. ಯಾರೇ ಈ ತನಿಖೆಯನ್ನ ಕೈಗೆತ್ಕೊಂಡ್ರು, ಅದು CBI-ಯೋ CID-ನೋ ಕರ್ನಾಟಕ ಸ್ಟೇಟ್ ಪೊಲೀಸೋ ಯಾರು ಬೇಕಾದ್ರೂ ಆಗಿರ್ಲಿ, ನಿಮ್ಮೆಲ್ಲರನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ಅದು ಯಾರೇ ಕೊಂದಿರ್ಲಿ, ನೋಬಡಿ ಈಸ್ ಅಬೌವ್ ದ ಲಾ ಅಲ್ವಾ? ಸರ್ಕಾರದ ಕೆಲಸ ದೇವರ ಕೆಲಸ ಅಲ್ವಾ? ಅದನ್ನ ನೀವು ಮಾಡಿ. ಒಂದು ಹೆಣ್ಮಗಳಿಗೆ ಇಷ್ಟು ವರ್ಷ ಆದ್ಮೇಲಾದ್ರೂ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಹೇಳಬಲ್ಲೆ. ಯಾಕಂದ್ರೆ ನಾನೇನು ದೊಡ್ಡ ಹೋರಾಟಗಾರ್ತಿ ಅಲ್ಲ. ನಾನು ಈ ವಿಚಾರದ ಬಗ್ಗೆ ಇತ್ತೀಚೆಗಷ್ಟೇ ಗಮನ ಹರಿಸಿದ್ದು. 13 ವರ್ಷದಿಂದ ಪಾಪ ಒಬ್ಬ ವ್ಯಕ್ತಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಅವ್ರ ಹೆಸರು ತಗೊಳ್ಳಿಲ್ಲ ಅಂದ್ರೆ ಈಗ ಸರಿ ತಪ್ಪಾಗ್ಬಿಡತ್ತೆ. ಸರಿ, ಅವರು 13 ವರ್ಷ ಅವರ ಯೌವನದ ಸಮಯವನ್ನೇ ಈ ಹೋರಾಟಕ್ಕಾಗಿ ಮುಡುಪಿಟ್ಬಿಟ್ರು. ಅವರ ಊರಿನ ಒಂದು ಗ್ರಾಮದ ಒಂದು ಹೆಣ್ಮಗಳು ಅಷ್ಟೇ. ಅವ್ರ ಮಗಳಲ್ಲ, ಅವ್ರ ಅತ್ತೆ, ಅವರ ಸ್ವಂತದವರಲ್ಲ, ಯಾರೂ ಅಲ್ಲ. ಹೀಗಿರುವಾಗ ಅವ್ರ ಹತ್ತಿರದವರು ಸಂಬಂಧಿನೂ ಅಲ್ಲ. ಹೀಗಿರುವಾಗ ಅವರು ಅಷ್ಟು ಹೋರಾಟ ಮಾಡಿದ್ರು. ಜೊತೆಗೆ ಅದೆಷ್ಟೋ ಜನ ಹೋರಾಟ ಮಾಡ್ತಾ ಇದ್ದಾರೆ. ಕೊಂದವರು ಯಾರು ಅಂತ ಒಂದು ಟೀಮೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ದೊಡ್ಡ ಹೋರಾಟ ಮಾಡಿ ಕೂಡ ಈ ಭಾರತ ಭೂಮಿಯಲ್ಲಿ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯನು ತಲೆ ತಗ್ಗಿಸ್ಲೇಬೇಕು. ಇದಕ್ಕೆ ವಿರೋಧ ಮಾತಾಡುವವರು ಭಾರತ ದೇಶದ ದ್ರೋಹಿಗಳು ಅಂತ ಹೇಳ್ತೀನಿ, ದೇಶದ್ರೋಹಿಗಳು ಅಂತ ಹೇಳ್ತೀನಿ, ಮಾತೃದ್ರೋಹಿಗಳು ಅಂತ ಕೂಡ ಹೇಳ್ತಾನೆ, ಹೆಣ್ಣಿಗೆ ಗೌರವ ಕೊಡದವರು ಅಂತ ಹೇಳ್ತಾನೆ. ಈ ವಿಡಿಯೋವನ್ನ ವ್ಯಂಗ್ಯವಾಗಿ ಯಾವನಾದ್ರೂ ಟ್ರೋಲ್ ಮಾಡಿದ್ರೆ ನಾನು ಅದೇ ಮಾತನ್ನ ಅವ್ರಿಗೆ ಹೇಳುವಂಥದ್ದು. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಹೆಚ್ಚು ಜನಕ್ಕೆ ತಲುಪಬೇಕಾಗಿರುವಂತ ಅವಶ್ಯಕತೆ ಇದೆ. ಬಿಕಾಸ್ ಈ ಅವಕಾಶವಾದಿಗಳು ಅವ್ರಿಗೆ ಬೇಕಾದಾಗೆ ಬಳಸ್ಕೊಂಡ್ಬಿಡ್ತಾರೆ ಎಲ್ಲ ಸಿಚುವೇಶನ್ಸ್ ಅನ್ನ. ಸೊ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. And don't forget to subscribe my YouTube channel, Shailaja Amarnath. Thank you for watching this video. Thank you, friends.